ಯಾವ ಮಕ್ಕಳು ಸೈಲೆಂಟ್ ಆಗಿರ್ತಾರೋ ಆ ಮಕ್ಕಳಿಗೆ ಮಾತ್ರ ಸ್ವೀಟು, ಯಾವ ಮಕ್ಕಳು ಗಲಾಟೆ ಮಾಡ್ತಾರೋ ಅವ್ರಿಗೆ ಸ್ವೀಟ್ ಇಲ್ಲ. ನೀವು ಕೈ ಎತ್ತಿ, ಯಾರು ಗಲಾಟೆ ಮಾಡ್ತೀವಿ ಕೈ ಎತ್ತಿ ನೋಡೋಣ, ಹಾಕಲ್ಲ ಅವ್ರು ನಾಲ್ಕು ಹೇಳ್ತೀನಿ. ಸರ್ವ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳು ಹಾಗೂ ಈ ತಾಲೂಕಿನ ಹೆಣ್ಮಗಳಾಗಿರ್ತಕ್ಕಂಥ ಶ್ರೀಮತಿ ಗೀತಾ ಮೇಡಮ್ ಅವರೇ, ಈಗ ತಾನೇ ವೇದಿಕೆಯನ್ನು ತೆರಳಿರ್ತಕ್ಕಂಥ ಶ್ರೀನಿವಾಸಪುರ ಕಾರ್ಯಕ್ರಮಕ್ಕೆ ತಿಳಿರ್ತಕ್ಕಂಥ ನಮ್ಮ DSP ಆಗಿರ್ತಕ್ಕಂಥ ಮೇಡಮ್ ಅವರೇ, ಹಾಗೂ ಸ್ನೇಹಿತರು ಮತ್ತು ಹಿತೈಷಿಗಳಾಗಿರ್ತಕ್ಕಂಥ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಉಮಾಶಂಕರ್ ಸರ್ ಅವರೇ, ಹಾಗೂ ವೇದಿಕೆ ಮೇಲೆ DC ಬ್ಯಾಂಕ್ ನಿರ್ದೇಶಕ ಆಗಿರ್ತಕ್ಕ ರಘುಪತ್ ಸರ್ ಅವರೇ, ಹಾಗೂ ಎಲ್ಲ ನನ್ನ ನಗರಸಭಾ ಸದಸ್ಯರುಗಳು ಹಾಗೂ ನನ್ನ ಎಲ್ಲ ತಾಲೂಕು ಆಡಳಿತ ವರ್ಗದವರು, ಹಾಗೂ ವಿಶೇಷವಾಗಿ ನಾನು ಬೆಳಗ್ಗೆ ಎಲ್ಲ ಕಾರಣ ಓದ್ಕೊಂಡ್ಬಂದಿತ್ತು ಏನು ಮಾತಾಡಬೇಕು ಅಂತ. ಈ ಮುಳುಬಾಗಿಲು ಇಷ್ಟಕ್ಕೆ ಕೇಳಿದ ತಕ್ಷಣ ಹಂಗೆ ದಂಗಾಗ್ಬಿಟ್ಟೆ ನಾನು. ಇವತ್ತು ವಿಶೇಷವಾಗಿ ನನಗೊಂದು ಆಸೆ ಇತ್ತು, ಅವ್ರನ್ನ ಕರ್ಕೊಂಬಂದು ಎಲ್ಲಾದರೂ ಒಂದು ಕಡೆ ವೇದಿಕೆಯನ್ನು ಹಂಚ್ಕೊಬೇಕಂತ ಒಂದು ಆಸೆ ಇತ್ತು. ಬಹುಶಃ ಇವತ್ತು ಆಸೆ ನೆರವೇರ್ತು, ಆದರೆ ಪೂರ್ತಿ ಆಗಲಿಲ್ಲ. ಅವರ ಜ್ಞಾನಕ್ಕೆ ನಾನು ಟೈಮ್ ಕೊಡೋಕ್ಕಾಗಲಿಲ್ಲ. ಮತ್ತೊಂದು ಕಾರ್ಯಕ್ರಮನ ಫೆಬ್ರವರಿ ತಿಂಗಳಲ್ಲಿ ಆಯೋಜನೆ ಮಾಡ್ತಾ ಇದ್ವಿ. ಇಡೀ ಕರ್ನಾಟಕ ರಾಜ್ಯ ತಿರುಗಿ ನೋಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಮುಳುಬಾಗಿಲು ತಾಲೂಕು ನಡೀತಕ್ಕಂಥ ಹೆಣ್ಮಕ್ಳ ಬಗ್ಗೆ ಮತ್ತು ಈ ಪೋಕ್ಸೋ ಕೇಸ್ ಬಗ್ಗೆ ದೊಡ್ಡ ಆಚರಣೆ ಮಾಡ್ತಕ್ಕಂಥ ದಿನವನ್ನು ನಾವು ಮುಳುಬಾಗಿಲು ಸ್ಟಾರ್ಟ್ ಮಾಡ್ತಾ ಇದ್ವಿ. ಆ ವೇದಿಕೆಗೆ ನಿಮ್ಮನ್ನು ಕರೀತಾ ಇದ್ದೀನಿ ಸರ್. ಸೊ ನಿಮ್ಮ ಜ್ಞಾನಕ್ಕೆ ನಮ್ಮ ತಾಲೂಕು ಕಡೆಯಿಂದ ಇವತ್ತು ನಿಮಗೆ ಅಭಿನಂದನೆ ಸಲ್ಲಿಸ್ತಾ, ವಿಶೇಷವಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ತಾ, ಹಾಗೂ ವಿಶೇಷವಾಗಿ ಇವತ್ತು ಮಾಧ್ಯಮ ಮಿತ್ರರು ಹಾಗೂ ಎಲ್ಲ ನನ್ನೆಲ್ಲ ವಿದ್ಯಾರ್ಥಿನಿಯರು ಕೂಡ ಈ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಕ್ಕೆ ಮತ್ತೊಮ್ಮೆ ನನ್ನ ಕಡೆಯಿಂದ ಶಾಸಕರ ಕಡೆಯಿಂದ 77ನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸ್ತಾ, ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಏಕೀಕರಣ ಆದಮೇಲೆ ಭಾರತ 1947 ಆಗಸ್ಟ್ 15ನೇ ತಾರೀಕು ಏನು ಸ್ವತಂತ್ರ ಸಿಕ್ತು, ಸ್ವತಂತ್ರ ಸಿಕ್ಕಿದ್ದು ನಮಗೆ ಲೆಕ್ಕ ಅಲ್ಲ. ಬಹುಶಃ ನಮ್ಮ ಆಸೆ ಇತ್ತು ಸ್ವತಂತ್ರ ಬಂದಿದ್ದಾದಮೇಲೆ ನಾವು ಹೇಗೆ ಒಗ್ಗಟ್ಟಾಗಿ ಹೋಗಬೇಕು ಅನ್ನೋದನ್ನು ಈ ಸಂವಿಧಾನ ಮುಖಾಂತರವಾಗಿ ಈ ಒಂದು ದಿನವನ್ನು ಒಗ್ಗಟ್ಟು ಅಂದರೆ ಒಗ್ಗಟ್ಟು ನಾವೆಲ್ಲ ಗೂಡು ಒಗ್ಗಟ್ಟು ಅನ್ನೋ ದಿನವನ್ನು ಆಚರಣೆ ಮಾಡೋ ಮುಖಾಂತರವಾಗಿ ಏನಿವತ್ತು ಸಂವಿಧಾನ ದಿನಾಚರಣೆಯನ್ನು ಆಚರಣೆಯನ್ನು ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ತುಂಬ ವಿಜೃಂಭಣೆಯಿಂದ ಭಾರತಾಂಬೆ ನೆನೆಸ್ಕೊಂತ ಇವತ್ತು ಸ್ವತಂತ್ರ ಹೋರಾಟಗಾರ ನೆನೆಸ್ಕೊಂತ ಈ ಸಂವಿಧಾನ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಆಚರಣೆಗೆ ಒಬ್ಬ ಶಾಸಕರಾಗಿ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವ್ರು ನೀಡಿ ಇದು ಗೌರವಪೂರ್ವಕವಾಗಿ ನಮ್ಮ ತಾಲೂಕಲ್ಲೂ ಕೂಡ ಇದು ಆಚರಣೆ ಮಾಡ್ತಾ ಇದ್ದೀವಿ. ಸೊ ತಮಗೆಲ್ಲರಿಗೂ ಗೊತ್ತಿದ್ದಂಗೆ 1938ರಲ್ಲಿ ಏನು ಮಹಾತ್ಮ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ನಾವು ಸ್ವತಂತ್ರ ಮಾಡಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು, ನಾವೆಲ್ಲ ಗುಂಪಾಗಬೇಕು, ನಾವೆಲ್ಲ ಒಂದಾಗಬೇಕು ಅಂತ ಒಂದು ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ ಅನ್ನೋ ಪದವನ್ನು ಹುಟ್ಟಾಕಿದ್ರು ಮಹಾತ್ಮ ಗಾಂಧಿಯವರು. ಕಾಂಗ್ರೆಸ್ ಅಂದರೆ ಇರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಅಲ್ಲ. ಇದಕ್ಕಿಂತ ಮುಂಚೆ ಸುಮಾರು ವರ್ಷಗಳ ಹಿಂದೆ ಕಾಂಗ್ರೆಸ್ ಅನ್ನೋ ಪದವನ್ನು ಹುಟ್ಟಾಕಿ ಅದಕ್ಕೆ ಕ್ರಮೇಣ ಕಾಂಗ್ರೆಸ್ ಅಂದರೆ ಒಂದು ಗುಂಪು, ನಾವೆಲ್ಲ ಗುಂಪಾಗಿ ಹೋದ್ರೆ ಮಾತ್ರ ನಾವು ಗೆಲ್ಲಲಿಕ್ಕಾಗುತ್ತೆ, ಸಂದ್ರ ಪಡ್ಲಿಕ್ಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಮಹಾತ್ಮ ಗಾಂಧಿ ಮತ್ತು ಅವ್ರ ಟೀಮ್ ಅವರು ಈ ಗುಂಪನ್ನು ತಯಾರು ಮಾಡಿ ಅದಕ್ಕೆ ಅರೇಬಿಕ್ ಭಾಷೆಯಲ್ಲಿ ಕಾಂಗ್ರೆಸ್ ಅಂತಂದ್ರೆ ಒಂದು ಗುಂಪು ಅಂತ, ಅಂದ್ರೆ ಒಂದು ಒಗ್ಗಟ್ಟು, ಒಂದು ಗುಂಪು ಅಂತ ಅರೇಬಿಕ್ ಭಾಷೆ ಕರೀತಾರೆ. ಅವತ್ತೇ 1938ರಲ್ಲಿ ಅದನ್ನ ಕ್ರಮೇಣವಾಗಿ ಅದರ ಒಗ್ಗಟ್ಟಾಗಿ 1947ರಲ್ಲಿ ಸ್ವತಂತ್ರ ಬಂದಾಗ ಇದೇನು ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಮಾಡಬೇಕು ಅಂತ ನೆಹರು ತಲೆಯಲ್ಲಿ ಯಾವಾಗ ಬರುತ್ತೆ ಆ ಮಹಾತ್ಮ ಗಾಂಧಿಯವ್ರಿಗೆ ಇಷ್ಟ ಆಗಲ್ಲ. ಯಾಕಂದ್ರೆ ಈ ಗುಂಪು ಅನ್ನೋ ಪದದಿಂದ ಭಾರತ ದೇಶವನ್ನು ಒಗ್ಗಟ್ಟು ಮಾಡಿದ್ವಿ. ಈ ಒಂದು ಪದದಿಂದ ನಾನು ಕಾಂಗ್ರೆಸ್ ಪಕ್ಷ ಕಟ್ಟಲಿಕ್ಕೆ, ರಾಜಕೀಯ ಪಕ್ಷ ಕಟ್ಟಲಿಕ್ಕೆ ಇದು ಪದ ಕೊಡಲಂದಕ್ಕೆ ಅವತ್ತು ಇಡೀ ಎಲ್ಲ ಒಗ್ಗಟ್ಟಾಗಿ ಮಹಾತ್ಮ ಗಾಂಧಿಯವ್ರನ್ನ ಒಬ್ಬರು ಬಿಟ್ಟು ಈ ಕಾಂಗ್ರೆಸ್ ಅನ್ನೋ ಪದದಿಂದ ಇಡೀ ರಾಜ್ಯವನ್ನು ಒಗ್ಗಟ್ಟು ಮಾಡಿ ಕಾಂಗ್ರೆಸ್ ರಾಜಕೀಯಕ್ಕೆ ಕ್ರಮೇಣವಾಗಿ ಬಂತು. ಸ್ನೇಹಿತರೆ, ಇವತ್ತು ನಾನು ಅರವಿಂದ ಶಿವಣ್ಣವ್ರ ಬಗ್ಗೆ ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ನಾನು ಕೂಡ ಮುಳುಬಾಗಿಲು ತಾಲೂಕು ಬಗ್ಗೆ ಓದಿದ್ದೆ, ಕೊಡು ಚರಿತ್ರೆ ಹಿಸ್ಟ್ರಿ ಇತ್ತು. ಏನಪ್ಪ ಇಂಥ ಚರಿತ್ರೆಯಲ್ಲಿ ಮುಳುಬಾಗಿಲು ತಾಲೂಕಲ್ಲಿ ಇದೆಯಲ್ಲ. ಬಹುಶಃ ಇವತ್ತು ಏನವರು ಅವ್ರು ಹೇಳ್ತಕ್ಕಂಥ ಪದ ನೋಡಿದಾಗ ಇಂಥ ಒಂದು ಇತಿಹಾಸ ಇನ್ನೂ ಇದೆ ಮುಳುಬಾಗಿಲು ತಾಲೂಕಲ್ಲಿ, ನನಗೆ ತುಂಬ ಖುಷಿ ಆಯಿತು. ಸೊ ಅದ್ರ ಬಗ್ಗೆ ಇವತ್ತು ನಾನು ಹೇಳೋದೊಂದೇ, ಮುಳುಬಾಗಿಲು ತಾಲೂಕಲ್ಲಿ ಇರ್ತಕ್ಕಂಥ ವಿಶೇಷವಾದಂಥ ದೇವಾಲಯಗಳು ಇವತ್ತು ನಮ್ಮ ಗರುಡ ದೇವಾಲಯ,
ಇವತ್ತು ನಮ್ಮ ಕುರುಡುಮಲೆ ದೇವಾಲಯ, ಅವಳಿ ರಾಮಲಿಂಗೇಶ್ವರ ದೇವಾಲಯ, ಸೋಮೇಶ್ವರ ದೇವಾಲಯ, ಆಂಜನೇಯ ದೇವಾಲಯ, ಇವತ್ತು ದರ್ಗಾ, ಇವತ್ತು ವಿಶೇಷವಾಗಿರ್ತಕ್ಕಂಥ ನಮ್ಮ ನರಸಿಂಹ ತೀರ್ಥ, ಇದ್ರ ಬಗ್ಗೆ ಇತಿಹಾಸ ತೆಗೆದಾಗ ಸುಮಾರು 1300 1400 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಊರು ನಮ್ಮೂರು ಮುಳುಬಾಗಲು. ಹೆಮ್ಮೆ ಆಗುತ್ತೆ ಸ್ನೇಹಿತರೆ. ಇಂಥ ಊರಲ್ಲಿ ಬಹುಶಃ ನನ್ನ ತಂದೆ ತಾಯಿ ಮಾಡ್ತಕ್ಕಂಥ ಪುಣ್ಯ ಅಂತ ಗೊತ್ತಿಲ್ಲ, ಇಂಥ ಊರಲ್ಲಿ ಶಾಸಕನಾಗಿದ್ದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಬಹುಶಃ ಇಲ್ಲಿ ಹುಟ್ಟಿರ್ತಕ್ಕಂಥ ನನ್ನ ಜನ ಹೆಮ್ಮೆ ಜನ ಅಂತ ಹೇಳ್ಬೋದು ಅಂತ ಹೇಳ್ತಾ, ಸ್ವಾಭಿಮಾನ ಇರ್ತಕ್ಕಂಥ ಜನ ಅಂತ ಹೇಳ್ಬೋದು. ಇವತ್ತು ಸಾಕಷ್ಟು ವಿಚಾರಗಳಿಂದ ಬಂದಾಗ ಇವತ್ತು ತಮಗೆಲ್ಲ ಗೊತ್ತಿದೆ, ದೇಶಭಕ್ತಿ ಅಂತಂದ್ರೆ ತಮಗೆಲ್ಲ ಗೊತ್ತಿದೆ, ಕಾನೂನು ಪಾಲನೆ ಮಾಡೋದು. ನಾವೆಲ್ಲ ಕಾನೂನಿನ ಸುಭದ್ರತೆಯನ್ನು ಕಾಪಾಡ್ತಕ್ಕಂಥ ವಿಚಾರ ಹಾಗೂ ಸತ್ಯನಿಷ್ಠೆ. ಇವತ್ತು ನಾವು ಸತ್ಯನ ನಿಷ್ಠೆ ಬಿಟ್ಟು ಹೋಗಬಾರ್ದು. ನಾವನ್ನು ಕಾರಣಕ್ಕೋಸ್ಕರವಾಗಿ ನಾವು ಒಂದು ಇದನ್ನು ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ಸಾಮಾಜಿಕ ಹೊಣೆಗಾರಿಕೆ ನಮ್ಮೆಲ್ಲರಿಗೂ ಒಂದಿದೆ. ಸಾಮಾಜಿಕ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಮ್ಮೆಲ್ಲರಿಗೂ ಒಂದಿದೆ. ಅಲ್ಲ ಅವ್ರಿಗೆ ಯಾಕೆ ಇವ್ರಿಗೆ ಯಾಕೆ ಅನ್ನೋ ಬಿಟ್ಟು ತಪ್ಪಾಗುತ್ತೆ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದು ಬಂದಾಗ, ಸಾಮಾಜಿಕ ಒಂದು ಸುಭದ್ರತೆ ಬಂದಾಗ ನಮ್ಮೆಲ್ಲರಿಗೂ ಅದು ಹೊಣೆಗಾರ ಆಗುತ್ತೆ ಅಂತ ಹೇಳ್ತಾ, ಇವತ್ತು ಭಾರತ ದೇಶದಲ್ಲಿ ಇನ್ನೂ ಅಸ್ಪೃಶ್ಯತೆ ಎದ್ದು ಒದ್ದಾಡ್ತಾ ಇದೆ. ಇವತ್ತು ಬಹುಶಃ ಸೌತ್ ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ಏನು ಈ 4 ಸೌತ್ ರಾಜ್ಯಗಳಲ್ಲಿ ಮಾತ್ರ ಅಸ್ಪೃಶ್ಯತೆ ಈಗ ತಾನೇ ಒಂದು ದಾರಿಗೆ ಬರ್ತಾ ಇದೆ. ಆದರೆ ಇವತ್ತೇನು ನಮ್ಮನ್ನು ಆಳಿರ್ತಕ್ಕಂಥ ಒಂದು ವಿಷಯನ ಹೇಳಕ್ಕಿಂತ ಕೇಳ್ತೀನಿ ಕೇಳಿ. ಇವತ್ತು ರಾಜಕೀಯ ಬಂದಾಗಿಂದ 1900 ರಾಜಕೀಯ ಬಂದಾಗಿಂದ 74-76 ವರ್ಷಗಳಿಂದ ಒಂದು 6 ವರ್ಷ ಬಿಟ್ರೆ ಪಿ ವಿ ನರಸಿಂಹರಾವ್ ಅವರು 4 ವರ್ಷ, ನಮ್ಮ ದೇವೇಗೌಡ 2 ವರ್ಷ, 6 ವರ್ಷ ಈ ರಾಜಕೀಯ ಸೌತ್ ಇಂಡಿಯಾಗೆ ಬಿಟ್ರೆ ಇನ್ನ 74-72 ವರ್ಷಗಳ ಕಾಲ ಬರೀ ನಾರ್ತ್ ಇಂಡಿಯಾದವರೇ ಸೌತ್ ಇಂಡಿಯಾ ಆಳ ಮಟ್ಟಕ್ಕೆ ಆಗ್ಬಿಟ್ಟಿದೆ. ಯಾವುದೇ ಪಕ್ಷ ಆಗಿರ್ಲಿ ಏನಾಗ್ತಾರೆ, ಫ್ಲೈಟ್ ಎತ್ತು ಬಾ ಡೆಲ್ಲಿಗೆ ಬಾ ಅಂದ್ರೆ ಇನ್ನೂ ನಾವು ಆ ಒಂದು ಇದರಲ್ಲೇ ಅಸ್ಪೃಶ್ಯದಲ್ಲೇ ನಾವು ಕಳೀತಾ ಇದ್ದೀವಿ. ಒಂದು ರಾಜಕೀಯ ರಂಗದಲ್ಲಾಗಿರ್ಬೋದು, ಸಾಮಾಜಿಕ ರಂಗದಲ್ಲಾಗಿರ್ಬೋದು, ಎಲ್ಲ ರಂಗದಲ್ಲಿ ಕೂಡ ಇನ್ನೂ ಕೂಡ ನಾವೇನು ಕೈಗೊಂಬೆಗಳಾಗಿ ಕೆಲಸ ಮಾಡ್ತಾ ಇದ್ವಿ, ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಸೊ ದಯವಿಟ್ಟು ಇವತ್ತೇನು ನಾರ್ತ್ ಇಂಡಿಯಾದಲ್ಲಿ ನಡೀತಕ್ಕಂಥ ಅಸ್ಪೃಶ್ಯತೆಯನ್ನ ನಮ್ಮ ಇನ್ನೂ ರಾಜ್ಯಗಳಲ್ಲಿ ಸ್ವಲ್ಪ ಇಂಥ ಮಹಾನುಭಾವರಿಂದ ನಮ್ಮ ಸ್ವಲ್ಪ ಹೋಗ್ತಾ ಇದೆ. ಮುಂದಿನ ದಿವಸಗಳಲ್ಲಿ ಈ ಅಸ್ಪೃಶ್ಯತೆ, ಸಾಮಾಜಿಕತೆ, ಆರ್ಥಿಕತೆ, ಶೈಕ್ಷಣಿಕತೆ ಯಾವತ್ತು ನಾವು ಮುಂದೆ ಬರ್ತೀವೋ ಈ ಗಣರಾಜ್ಯಕ್ಕೆ ಮತ್ತು ಈ ಸ್ವತಂತ್ರಕ್ಕೆ ಅರ್ಥ ಬರುತ್ತೆ ಅಂತ ಹೇಳ್ತಾ, ಸಾಕಷ್ಟು ಮಕ್ಕಳು ಇವತ್ತು ವೇಟ್ ಮಾಡ್ತಾ ಇದ್ದಾರೆ. ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತು. ಯಾಕೆಂದ್ರೆ ನಮ್ಮ ತಾಲೂಕು ಆಡಳಿತ ಒಂದು ನಿರ್ಧಾರ ಮಾಡಿದ್ರು, ಪ್ರತಿ ಸಾರಿ ಸೈನಿಕರಿಗೆ ಸನ್ಮಾನ ಮಾಡ್ತೀವಿ, ಸ್ವತಂತ್ರ ಹೋರಾಟಗಾರರಿಗೆ ಸನ್ಮಾನ ಮಾಡ್ತೀವಿ, ಹೈಯೆಸ್ಟ್ ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿನಿಗೆ ಸನ್ಮಾನ ಮಾಡ್ತೀವಿ. ಅಂದ್ರೆ ಇವತ್ತು ವಿಶೇಷವಾಗಿರ್ಬೇಕು. ಇವತ್ತು ಪದ್ಮಭೂಷಣ ಬಂದಿದೆ, ಎಷ್ಟು ಮುಖ್ಯನೋ ಇನ್ನೊಂದು ಅವಾರ್ಡ್ ನಮ್ಗೆ ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ರಾಗಿ ಬೆಳೀರ್ತಕ್ಕಂಥ ಯಾವ್ದೋ ತಾಲೂಕಿದ್ರೆ ಅದು ಈ ಸರಿ ಮುಳುಬಾಗಲ್ ತಾಲೂಕು. ಇವತ್ತು ಮುಳುಬಾಗಲ್ ತಾಲೂಕಲ್ಲಿ ಯಥೇಚ್ಛವಾಗಿ ರಾಗಿ ಬೆಳೀರ್ತಕ್ಕಂಥ ಬೆಳೆಗಾರರು ಇದ್ದಾರೆ. ಅವ್ರನ್ನ ಕರ್ಕೊಂಬಂದು ಸನ್ಮಾನ ಮಾಡ್ಬೇಕಂತ ಇವತ್ತು 10 ಜನ ರೈತರು ಏನು ಯಥೇಚ್ಛವಾಗಿ ರಾಗಿ ಬೆಳೀತಕ್ಕಂಥ ರೈತರನ್ನ ಕರ್ಕೊಂಬಂದು ಈ ಗಣರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನವನ್ನು ಅವ್ರಿಗೆ ಮಾಡಬೇಕಂತ ತೀರ್ಮಾನ ಆಗಿ, ಅವ್ರಿಗೆ ಮತ್ತು ವಿಶಿಷ್ಟವಾಗಿ ಓದಿರ್ತಕ್ಕಂಥ ಮಕ್ಕಳಿಗೆ ಗಣ ಸರ್ಕಾರದಿಂದ 50 ಸಾವಿರ ರೂಪಾಯಿ ಅನುದಾನವನ್ನು ಏನು ಬಂದಿದೆ ಅವ್ರು ಕೊಡೋ ಮುಖಾಂತರವಾಗಿ ಈ ಗಣರಾಜ್ಯೋತ್ಸವಕ್ಕೆ ಒಂದು ಅರ್ಥ ಕೊಡಬೇಕನ್ನೋ ಕಾರಣಕ್ಕೋಸ್ಕರ ತಾಲೂಕು ಆಡಳಿತ ಮತ್ತು ನಿರ್ಧಾರ ಮಾಡಿದ್ವಿ. ಮುಂದಿನ ಕಾರ್ಯಕ್ರಮ ಅದನ್ನು ನೆರವೇರಿಸ್ತಾರೆ ಅಂತ ಹೇಳ್ತಾ, ಎಲ್ರಿಗೂ ಮುಂದಿನ ದಿನ ಸರ್ವತೋಮುಖ ತಾಲೂಕು ಅಭಿವೃದ್ಧಿಗೆ ನಾವೆಲ್ಲ ಶ್ರಮಿಸೋಣ. ಇವತ್ತು ನಾನು ನಾರಾಯಣಪ್ಪ ಅಂತ ಸರ್, ಮೈಸೂರು ಸಾಮ್ರಾಜ್ಯದಲ್ಲಿ ಮೊದಲ ಶಾಸಕರಾಗಿದ್ದು ಮತ್ತು ನಾರಾಯಣಪ್ಪ ಅಂತ. ಆಗ ಮುಳಬಾಗಲ್ ತಾಲೂಕು ಹಾಗೂ ಶ್ರೀನಿವಾಸಪುರ ತಾಲೂಕು ಒಂದಾಗಿತ್ತು. ಕ್ರಮೇಣವಾಗಿ ಕರ್ನಾಟಕ ರಾಜ್ಯ ಆಗಿ ಪರಿವರ್ತನೆ ಆದಾಗ ಟಿ ಚೆನ್ನಯ್ಯರ್ ಆಗಿದ್ದು. ಇದಕ್ಕಿಂತ ಮೈಸೂರು ಸಾಮ್ರಾಜ್ಯದಲ್ಲಿ ಬಂದಾಗ ನಕ್ಕೆ ನಾರಾಯಣಪ್ಪ ಅಂತಂದ್ಬಿಟ್ಟು ಇವರು ಇಲ್ಲಿ ಮತ್ತು ಶ್ರೀನಿವಾಸಪುರ ಮತ್ತು ಕೋಲಾರಕ್ಕೆ ಅವರು ಇದಾಗಿದ್ರು. ಆಮೇಲೆ ಕರ್ನಾಟಕ ರಾಜ್ಯ ಅಂತ ಯಾವಾಗ ವಿಜಯನಗರ ಸಾಮ್ರಾಜ್ಯ ಬಿಟ್ಟು ಕರ್ನಾಟಕ ರಾಜ್ಯ ಅಂತ ಯಾವಾಗ ಒಗ್ಗೂಡ್ತೀವೋ ಆಗ ನಮ್ಮ ಟಿ ಚೆನ್ನಯ್ಯರು ಇಲ್ಲಿ ಶಾಸಕರಾಗಿರ್ತಾರೆ. ಸೊ ಯಾಕಂದ್ರೆ ನಮ್ಮ ಚೆನ್ನಯ್ಯರ ಬಗ್ಗೆ ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಮಾತಾಡಿದ್ದಾರೆ. ಅದಕ್ಕಿಂತ ಮುಂಚೆ ಚಿತ್ರರಂಗದಲ್ಲಿ ನಾವೇನು ಕಮ್ಮಿ ಇಲ್ಲ. ಚಿತ್ರರಂಗದಲ್ಲಿ ಇವತ್ತು ಈ ಚಿತ್ರರಂಗ ಗೊತ್ತಿದೆ. ಮೊನ್ನೆ ಡಾಕ್ಟರೇಟ್ ಪದವಿ ಪಡೆದು ನಮ್ಮ ಅವಾರ್ಡ್ ಪಡೆದಿರ್ತಕ್ಕಂಥ ನಮ್ಮ ಸೌಂದರ್ಯ ಮೇಡಮ್ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅಂತಹ ಮಹಾನಟಿ ಇರ್ತಕ್ಕಂಥ ಊರಿದು. ಡಿ ವಿ ಜಿ ಗುಂಡಪ್ಪ ಅವರು. ಇವತ್ತು ಡಿ ವಿ ಜಿ ಗುಂಡಪ್ಪ ತಾತ ಅಂತಂದ್ರೆ ಯಾರು ಗೊತ್ತಿಲ್ಲ, ಈ ಕರ್ನಾಟಕ ರಾಜ್ಯಕ್ಕೆಲ್ಲ ಗೊತ್ತು. ನಿಮ್ಮ ಮುಳುಬಾಗ್ಲಾರು ಅಂತ ನಮಗೆ ಡೌಟ್. ಇವತ್ತು ನಮ್ಮೂರಲ್ಲಿ ಹುಟ್ಟಿ ನಮ್ಗೆ ಹೆಮ್ಮೆ. ಇವತ್ತು ನೆನ್ನೆ ಒಬ್ಬರು ವಿರೂಪಾಕ್ಷದಲ್ಲಿ ನಾನು ಕೇಳಿದೆ, ಯಾರು ಇವರು ಶೂಟ್ ಹಾಕೊಂಡಿದಾರಲ್ಲ, ಹಾರ ಹಾಕೊಂಡಿದ್ದಾರೆ ಅಂತಾರೆ. ಆಗ ಗೊತ್ತಾಯ್ತು ಅವ್ರ ವಂಶಸ್ಥರು ಅಂತ. ನೀವು ಹೇಳಿದ್ರಲ್ಲ ಹೆಸರು, ಅವರು ಶ್ರೀಕೃಷ್ಣ ನೆನ್ನೆ ಬಂದಿದ್ರು. ನನಗೆ ಖುಷಿ ಆಯ್ತು ನೆನ್ನೆ. ಸೊ ಹಂಗೆ 19ನೇ ಶತಮಾನದವರು ತಲೆಮಾರದವ್ರು ಬಂದು ನೆನ್ನೆ ಪೂಜೆ ಮಾಡ್ಕೊಟ್ರು. ನನಗೆ ಖುಷಿ ಆಯ್ತು ಇಂಥವರೆಲ್ಲ ಇದ್ದಾರೆ ಅಂತ. ಅದು ಮುಳುಬಾಗಲ ಇತಿಹಾಸದ ಬಗ್ಗೆ ಸಾಕಷ್ಟು ಜನ ಮುಳುಬಾಗಲವ್ರಿಗೆ ಗೊತ್ತಿಲ್ಲ. ಇಲ್ಲಿ ನಮ್ಮ ತಾಲೂಕಿನ ಹೆಮ್ಮೆ ಯಾವ ಮಟ್ಟಕ್ಕಿದೆ ಅಂತ. ಅದರಿಂದ
ಒಂದು ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕಳಿಸ್ತಾ ಇದ್ದೀನಿ. ಈಗಾಗಲೇ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಒಂದು ಟೀಮ್ ಬಂದು ವರ್ಕ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಎಷ್ಟು ದೇವರ ನಾಡಿದೆ, ಈ ಮುಳುಬಾಗಿಲು ಅಂದ್ರೆ ಏನು, ದೇವರ ನಾಡು ಅಂದ್ರೆ ಏನು, ಯಾಕೆ ಪ್ರಾಮುಖ್ಯತೆ ಕೊಡಬೇಕು, ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾವುದೇ ಆಗಿರ್ಬೋದು, ಈ ಮುಳುಬಾಗಿಲಕ್ಕೆ ಯಾವ ರೀತಿ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ಒಂದು ಶೂಟಿಂಗ್ ಮಾಡಿ, ಒಂದು ಚಿತ್ರೀಕರಣ ಮಾಡಿ, ಒಂದು ಸಿನಿಮಾ ಥರ ಮಾಡಿ ಒಂದು ಸಬ್ಮಿಟ್ ಮಾಡ್ತಾ ಇದ್ದೀವಿ. ಮುಂದಿನ ದಿವಸದಲ್ಲಿ ಇದನ್ನು ಎತ್ತಿ ತೋರಿಸೋಣ, ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಈ ಮುಳುಬಾಗ ತಾಲೂಕಿನ ಪ್ರಾಮುಖ್ಯತೆ ಏನು ಅಂತ ಎತ್ತಿ ತೋರಿಸೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ, ಎಲ್ಲ ತಾಲೂಕು ಆಡಳಿತ ವರ್ಗದವರು ಕೂಡ ತುಂಬ ಅಚ್ಚುಕಟ್ಟಾಗಿ, ತುಂಬ ಸೊಗಸಾಗಿ, ತುಂಬ ಏಕದ ರೂಪದಲ್ಲಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಶಾಸಕರ ಕಡೆಯಿಂದ ನಿಮಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಒಗ್ಗಟ್ಟು ಖಂಡಿತವಾಗ್ಲಿದ್ರೆ ಈ ತಾಲೂಕು ಅಭಿವೃದ್ಧಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ನಾವೆಲ್ಲ ಸೇರಿ ತಾಲೂಕು ಅಭಿವೃದ್ಧಿಗೆ ಶ್ರಮಿಸೋಣ ಅಂತ ಹೇಳ್ತಾ, ವಿಶೇಷವಾಗಿ ಎಲ್ಲ ನನ್ನ ನಾಯಕರಿಗೆ, ನನ್ನ ಜೊತೆ ಬಂದಿರತಕ್ಕಂಥ ಎಲ್ಲ ನಾಯಕರಿಗೆ, ಭಾಗಿರ್ತಕ್ಕಂಥ ನಾಯಕರಿಗೆ ಹಾಗೂ ಎಲ್ಲ ನನ್ನ ವಿಶೇಷ ಮಾಧ್ಯಮ ಮಿತ್ರರು ಕೂಡ ಒಂದು ಸುತ್ತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.